ಚಾನಲ್ಗೆ ಸ್ವಾಗತ. ಲಕ್ಷ್ಮೀ ನಿವಾಸ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಈ ಕಡೆ ನೋಡ್ಬೋದು ಇಲ್ಲಿ ವೀಣಾ ಅತ್ತೆಗೆ ಹೇಳ್ತಿರ್ತಾರೆ, ಅತ್ತೆ ನೀವು ಹೇಗೆ ಅಂತ ನಮಗೆ ಗೊತ್ತಿಲ್ವಾ, ನೀವು ಹೇಗೆ ಅಂತ ಜನಕ್ಕೆ ಗೊತ್ತಿಲ್ವಾ, ಯಾಕತ್ತೆ ತುಂಬ ಬೇಜಾರು ಮಾಡ್ಕೊತೀರಾ, ಸಿಂಚನ ಮಾತಿಗೆ ಯಾರು ತಾನೇ ತಲೆ ಕೆಡಿಸ್ಕೊತಾರೆ, ನೀವೇನು ಆಲೋಚನೆ ಮಾಡಬೇಡಿ, ಇವಾಗ ನಾವೇನು ಅಡುಗೆ ಮಾಡೋಣ, ಅಡುಗೆ ಬಗ್ಗೆ ಮಾತಾಡಿಯತ್ತೆ. ಇವಾಗ ನಾನು ಸಾರಿಗೆಲ್ಲ ಪಲ್ಯಕ್ಕೆಲ್ಲ ಹೆಂಚ್ಕೋತೀನಿ, ಬೇಳೆ ಕುದಿಸ್ತೀನಿ. ಬಟ್ ಆದರೆ ನೀವೇ ಅತ್ತೆ, ನಾನು ಬೇಳೆ ಕುದಿಸಿದ್ರು ಅದಕ್ಕೆ ಒಗ್ಗರಣೆ ನೀವೇ ಹಾಕಬೇಕು, ಆಮೇಲೆ ಸೊಪ್ಪೆಲ್ಲ ಬಿಡಿಸ್ತೀನಿ, ಬಟ್ ಅದಕ್ಕೂ ನೀವೇ ಒಗ್ಗರಣೆ ಹಾಕಬೇಕು. ಆದರೆ ಅತ್ತೆ ನಿಮ್ಮ ಕೈಯಿಂದನೇ ನಾವೆಲ್ಲರೂ ಊಟ ಮಾಡಬೇಕು, ನೀವೇ ಅಡುಗೆ ಮಾಡಬೇಕು. ಬನ್ನಿ ಅದೆಲ್ಲ ತಲೆಯಿಂದ ತೆಗೆದು ಬನ್ನಿ ಅತ್ತೆ ಅಡುಗೆ ಮಾಡೋಣ ಕೂಡ್ಕೊಂಡು. ಸಿಂಚನನ ಮಾತಿಗೆ ತಲೆ ಕೆಡಿಸ್ಕೋಬೇಡಿ, ಯಾರು ಏನು ಅಂದ್ಕೊಂಡ್ರೆ ಏನು ಆಗೋದು, ನೀವು ಹೇಗಿದ್ದೀರಾ ಅನ್ನೋದು ಎಲ್ರಿಗೂ ಗೊತ್ತು. ಬಿಡಿ ಅತ್ತೆ, ಅದನ್ನ ಅಲ್ಲಿಂದನೇ ತಲೆಯಲ್ಲಿ ತೆಗೆದಾಕ್ಬಿಡಿ, ಬಿಡಿ ಇವಾಗ ಅಡುಗೆ ಮಾಡೋಕ್ಕೆ ಬನ್ನಿ ಅಂತ ಹೇಳ್ತಾರೆ. ಈ ಕಡೆ ಜಾನುಂದು ಒಂಥರ ಸಮಸ್ಯೆ ಇದ್ದರೂ ಕೂಡ ಜಾನು ಯಾವುದೇ ರೀತಿ ಸಮಸ್ಯೆ ಹೇಳ್ಕೊಲ್ಲ. ಅಜ್ಜಿಗೂ ಈ ಥರ ಸಮಸ್ಯೆ, ಪಾಪ ಅಜ್ಜಿ ಕೂಡ ಕೋಮಕ್ಕೆ ಹೋಗ್ಬಿಟ್ಟಿರೋದು, ಅದು ಕೂಡ ಒಂದು ಸಮಸ್ಯೆ, ನೋವು ಇರುತ್ತೆ. ಈ ಕಡೆ ಭಾವನಾ ಸಿದ್ದೇಗೌಡನ ಮದುವೆ ಆದರೂ ಕೂಡ ಅವಳು ಸುಖವಾಗಿಲ್ಲ ಅನ್ನೋದು ಒಂಥರ. ಮನೇಲಿ ಇಬ್ಬರು ಗಂಡು ಮಕ್ಕಳು ಈ ಥರ ಮನೇಲಿ ಸಮಸ್ಯೆ ಮಾಡಿಕೊಂಡು ಅವರಿತ್ತು ಇವರಿತ್ತು ಆಗಿರೋದು. ತುಂಬ ತಾಯಿ ಆದವಳು ಲಕ್ಷ್ಮಿಗೆ ತುಂಬ ನೋವು ಕೊಂಡ್ಕೊಂಡಿರ್ತಾಳೆ. ಏನೋ ಮಾಡಿ ಪೆನ್ಷನ್ ದುಡ್ಡಲ್ಲಿ ಮನೆ ಕಟ್ಟಬೇಕಂತ ಕನಸು ಕಟ್ಕೊಂಡಿರ್ತಾಳೆ. ಆ ಪೆನ್ಷನ್ ದುಡ್ಡೆಲ್ಲ ಮಕ್ಕಳ ಸಮಸ್ಯೆ ಅಂತ ಅವ್ರಿಗೆ ಕೊಡ್ತಾಳೆ. ಮಾತ್ರ ಮೌನವಾಗಿ ಇರೋವಂಥ ಲಕ್ಷ್ಮಿಗೆ ನೋವು ಎಷ್ಟೊಂದು ದೇವ್ರು ಕೊಡ್ತಿದ್ದಾನೆ ಅಂದರೆ ತುಂಬಾ ಅಂತ ಹೇಳ್ಬೋದು. ಇದೆಲ್ಲ ಮನಸ್ಸಿಗೆ ಘಾಸಿ ಮಾಡ್ಕೊಂಡಂಥ ಲಕ್ಷ್ಮಿ ವೀಣಾ ಎಷ್ಟೇ ಹೇಳಿದ್ರು ಕೂಡ ಅದೇ ಮನಸ್ಸನ್ನ ಕೆಡಿಸ್ಕೊಂಡಿರ್ತಾಳೆ. ವೀಣಾ ಈ ಕಡೆ ಅತ್ತೆ ನಾನು ಎಲ್ಲನೂ ಹೆಂಚ್ತೀನಿ ಅಂತ ಆ ಕಡೆ ಹೋದಾಗ, ಈ ಕಡೆ ಅಷ್ಟರಲ್ಲಿ ತಲೆ ಸುತ್ತು ಬಂದುಬಿಟ್ಟು ಲಕ್ಷ್ಮಿ ಬಿದ್ದೋಗ್ತಾಳೆ. ಅತ್ತೆ ಅತ್ತೆ ಅಂತ ವೀಣಾ ಕೂಡ ಗಾಬರಿಯಿಂದ ಅತ್ತೆನ ತನ್ನ ತೊಡೆ ಮೇಲೆ ಹಾಕೋತಾಳೆ. ಆದರೆ ಅವ್ರ ಮಾತಿರಲ್ಲ, ಕತೆ ಇರಲ್ಲ. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಅತ್ತೆನ ಕರ್ಕೊಂಡು ಹೋಗ್ಬೇಕಾಗತ್ತಾ, ವೀಣಾ ಕರ್ಕೊಂಡು ಹೋಗ್ತಾರ, ವೀಣಾ ಅವ್ರ ಅತ್ತೆನ ಕಾಪಾಡ್ಕೋತಾರ. ಇದೆಲ್ಲ ಮನಸ್ಸಿಗೆ ನೋವು ಮಾಡ್ಕೊಂಡಂಥ ಅತ್ತೆನ ಕಾಪಾಡ್ಕೋತಾಳ ವೀಣಾ. ತುಂಬಾ ದೊಡ್ಡದು ಆಘಾತ ಆಗಿದೆ. ಇದೆಲ್ಲ ಮಕ್ಕಳಿಗೆ ಗೊತ್ತಾದರೆ ಅವ್ರಿಗೆ ಎಷ್ಟು ಆಘಾತ ಆಗಬಾರ್ದು. ಅದರಲ್ಲಿ ಶ್ರೀನಿವಾಸ್ ಅವರು ತುಂಬ ಪ್ರೀತಿ ಮಾಡ್ತಿರ್ತಾರೆ. ಲಕ್ಷ್ಮಿ ಬಂದಾಗಿನಿಂದಲೂ ನನಗೋಸ್ಕರ ದುಡ್ದಿದ್ದಾಳೆ, ನನ್ನ ಮಕ್ಕಳು ಮರಿ ಅಂತ ತುಂಬ ಆಲೋಚನೆ ಮಾಡಿದಂಥ ಲಕ್ಷ್ಮಿಗೆ ಹೀಗಾಯ್ತಲ್ಲ ಅಂತ ಅವರೆಷ್ಟು ನೊಂದ್ಕೋಬಾರ್ದು. ಇದೆಲ್ಲ ಜಾನು ಗೊತ್ತಾದರೆ ಅವಳೆಷ್ಟು ನೋವು ಪಡಬಾರ್ದು. ಇವಾಗ ವೀಣಾ ಏನಾದರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅವ್ರನ್ನ ಗುಣಮುಖ ಮಾಡ್ಕೋತಾಳ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇವತ್ತಿನ ಸಂಚಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.